ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮೆಲ್ರಿಗೂ ಒಂದು ಕತೆ ಹೇಳೋಣ ಅಂತ ಬಂದಿದ್ದೇನೆ. ಕತೆ ಕೇಳೋದಕ್ಕೆ ನೀವೆಲ್ಲ ರೆಡಿನಾ? ಸ್ನೇಹಿತರೆ, ಒಂದೂರಲ್ಲಿ ಒಬ್ಬ ಕುಂಬಾರನಿದ್ದ. ಆತನಿಗೆ ಇಬ್ಬರು ಪುತ್ರಿಯರು. ಒಬ್ಬಳನ್ನ ರೈತನಿಗೆ ಕೊಟ್ಟು ಮದುವೆ ಮಾಡಿದ್ದರೆ ಇನ್ನೊಬ್ಬಳನ್ನ ಕುಂಬಾರನಿಗೆ ಕೊಟ್ಟು ಮದುವೆ ಮಾಡಿದ್ದರು. ಒಂದು ದಿನ ತಂದೆ ತನ್ನ ಮೊದಲ ಮಗಳ ಮನೆಗೆ ಹೋಗ್ತಾನೆ. ಮಗಳೇ, ಹೇಗಿದ್ದೀಯಾ? ಎಲ್ಲ ಸುಖ ತಾನೆ ಎಂದು ಕೇಳಿದಾಗ ರೈತನ ಪತ್ನಿ ಹೇಳಿದಳು, ಅಪ್ಪ, ಎಲ್ಲ ಸರಿಯಾಗಿದೆ, ಆದರೆ ಮಳೆ ಇಲ್ಲದೆ ಗದ್ದೆಗಳೆಲ್ಲ ಬತ್ತಿ ಹೋಗಿದೆ. ದೇವರಿಗೆ ಮಳೆ ಬರಿಸುವಂತೆ ಪ್ರಾರ್ಥನೆ ಮಾಡಪ್ಪ ಅಂತ ಹೇಳ್ತಾಳೆ. ಮತ್ತೆ ತಂದೆ ಎರಡನೆಯ ಮಗಳ ಮನೆಗೆ ಹೋದ. ಅವಳು ಕುಂಬಾರನ ಪತ್ನಿ. ಅಪ್ಪ, ಎಲ್ಲ ಚೆನ್ನಾಗಿದೆ, ಆದರೆ ಹಸಿ ಮಣ್ಣಿನ ಮಡಿಕೆಗಳನ್ನ ಸುಡಲೆಂದು ಬಟ್ಟಿಗೆ ಹಾಕಿದ್ದೇವೆ. ದೇವರಿಗೆ ಮಳೆ ಬಾರದೆಂದು ಪ್ರಾರ್ಥನೆ ಮಾಡಪ್ಪ ಅಂತ ಕೇಳ್ಕೊಳ್ತಾರೆ. ಈಗ ತಂದೆಗೆ ಪಚೀತಿಗಿಟ್ಟುಕೊಂಡಿತ್ತು. ಮಳೆ ಬರಲಿ ಎಂದರೆ ಕುಂಬಾರನ ಪತ್ನಿಗೆ ತೊಂದರೆ, ಮಳೆ ಹೋಗಲಿ ಎಂದರೆ ರೈತನ ಪತ್ನಿಗೆ ಮೋಸ. ಆಗ ತಂದೆ ತನ್ನ ಇಬ್ಬರು ಮಕ್ಕಳನ್ನ ತಮ್ಮ ಬಳಿಗೆ ಕರೆದು, ಮಗಳೇ, ಈಗ ಒಳ್ಳೆ ರೀತಿಯ ಮಳೆಯಾದರೆ ಗದ್ದೆಯಲ್ಲಿ ಒಳ್ಳೆ ಫಸಲು ಬರ್ತದೆ. ಅಕ್ಕ ತನ್ನ ಅರ್ಧ ಲಾಭಾಂಶವನ್ನ ತನ್ನ ತಂಗಿಗೆ ನೀಡಬೇಕು. ಮಳೆ ಬರಲಿಲ್ಲವಾದರೆ ಮಡಿಕೆಗಳು ಚೆನ್ನಾಗಿ ಬೇಯ್ತವೆ. ಅದರಲ್ಲಿ ಬಂದ ಲಾಭಾಂಶವನ್ನ ತಂಗಿ ತನ್ನ ಅಕ್ಕನಿಗೆ ಕೊಡಬೇಕು. ಹೀಗೆ ದೇವರ ಇಚ್ಛೆ ಏನೇ ಇರಲಿ ಪರಸ್ಪರ ಸಹಯೋಗದಿಂದ ಇದ್ದರೆ ಬದುಕು ಸುಗಮವಾಗಿರುತ್ತದೆ ಅಂತ ತಂದೆ ತಿಳಿ ಹೇಳ್ತಾನೆ. ಅವರಿಬ್ಬರು ಅದಕ್ಕೆ ಒಪ್ಪಿಕೊಳ್ತಾರೆ. ಸ್ನೇಹಿತರೆ, ಹೀಗೆ ಪರಸ್ಪರ ಹೊಂದಾಣಿಕೆಯ ಮನೋಭಾವ ನಮ್ಮ ಸಾಮಾಜಿಕ ಜೀವನದಲ್ಲಿ ವ್ಯಾಪಿಸಿದರೆ ಎಂತಹ ಘನ ಸಮಸ್ಯೆ ಬಂದರೂ ಎದುರಿಸಲು ಸಾಧ್ಯ. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ.